ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ರೆಮಿಡೀಸ್ ಆಗಿರ್ಬೋದು, ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಲೈಫಲ್ಲಿ ಎಲ್ಲ ರೀತಿ ಕಷ್ಟಪಡ್ತಾ ಇದ್ದೀನಿ, ಏನೇನೋ ಮಾಡಿ ಸಕ್ಸಸ್ ಆಗಬೇಕು ಅಂತ ಕಾಣ್ತಾ ಇದ್ದೀನಿ, ಆದರೂ ಕೂಡ ಬಡವರಾಗೇ ಇದ್ದೀವಿ. ಸೊ ಶ್ರೀಮಂತರು ನೋಡಿದಾಗ ನಾವು ಯಾವಾಗ ಆ ಥರ ಶ್ರೀಮಂತರಾಗೋದು ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬ ಬಡವರಲ್ಲೂ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಬಡವರಾಗಿಯೇ ಲೈಫ್ ಲೀಡ್ ಮಾಡಬೇಕಾ? ಅವರು ಶ್ರೀಮಂತರಾಗಲು ಏನು ಮಾಡಬೇಕು ಎಕ್ಸಾಕ್ಟ್ಲಿ? ಕಷ್ಟಪಡ್ತಿರ್ತಾರೆ, ಕೆಲಸಕ್ಕೆ ಹೋಗ್ತಿರ್ತಾರೆ, ಅರ್ನ್ ಮಾಡ್ತಿರ್ತಾರೆ, ಸಮಯ ವ್ಯರ್ಥ ಮಾಡ್ತಿರೋದಿಲ್ಲ, ಎಲ್ಲ ಥರ ಮಾಡಿದ್ರೂ ಕೂಡ ಬಡವರಾಗಿಯೇ ಉಳಿದ್ಬಿಟ್ಟಿರ್ತಾರೆ. ಸೊ ಅವ್ರು ಶ್ರೀಮಂತರಾಗಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಗುರುಗಳು? ಇದ್ರ ಬಗ್ಗೆ ಏನಾದರೂ ತಿಳಿಸ್ಕೊಟ್ರೆ ಬಹುಶಃ ಆ ರೀತಿ ಆಲೋಚನೆ ಇರೋರಿಗೆ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇದು ಅವರ ಆಲೋಚನೆಗಳ ತರಂಗಾಂತರ ಶಕ್ತಿಯ ಮೇಲೆ ಪ್ರಭಾವ ಬೀರುವಂಥದ್ದು. ಯಾಕೆಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ, ಒಬ್ಬ ದಿನಗೂಲಿ ನೌಕರನಾಗೆ ಉಳ್ಕೊಳ್ಬೇಕಾ ಅಥವಾ ಒಂದು ಉದ್ಯಮವನ್ನು ಪ್ರಾರಂಭಿಸ್ಬೇಕಾ, ಹೇಗೆ ಅಂತಕ್ಕಂತಹದ್ದನ್ನು ಯಾರೋ ಒಬ್ಬ ಮಾರವಾಡಿ ಆತ ಯಾವ ಉದ್ಯಮ ಯಾರ್ಯಾರು ಮಾಡ್ತಿರ್ತಾರೋ ಅವ್ರ ಬಳಿ ಹೋಗಿ ಒಂದು ಪ್ರಶ್ನೆ ಮಾಡ್ತಾನೆ. ಮೊದಲು ಡಾಕ್ಟರ್ ಬಳಿ ಹೋಗ್ತಾನೆ. ಡಾಕ್ಟ್ರೇ, ಈಗ ನೀವು ಎಷ್ಟು ವರ್ಷ ಆಯ್ತು ಕ್ಲಿನಿಕ್ ಸ್ಟಾರ್ಟ್ ಮಾಡಿ? ನಾನು 10 ವರ್ಷ ಆಯ್ತಪ್ಪ. ನಿಮ್ಮ ಹತ್ರ ಯಾವುದು ಕಾರ್ ಇದೆ? ಯಾವುದೋ ಸಣ್ಣದೊಂದು ಕಾರ್ ಇದೆ ಅಪ್ಪ. ಈಗ ನೀವೇನಾದರೂ ಒಂದು BMW ಕಾರ್ ತೊಗೋಬೇಕಾದ್ರೆ ಎಷ್ಟು ವರ್ಷ ಟೈಮ್ ತೊಗೊಳ್ತೀರಿ ಅಂತ ಹೇಳ್ತಾನೆ. ನಾನು ನನ್ನ ಸಂಪಾದನೆಗೆ ನಾನೇನಾದರೂ ಒಂದು ಕಾರನ್ನು ಅದು BMW ತೆಗೆದುಕೊಳ್ಬೇಕು ಅಂತಂದರೆ ನನ್ನ ಯೋಗ್ಯತೆಗೆ ನಾನು ಎಲ್ಲ ಖರ್ಚುಗಳು ಹೋಗಿ ನನ್ನ ಏನು ಉಳಿಸ್ತೀನೋ ಆ ಒಂದು ಹಣದಲ್ಲಿ ತೊಗೋಬೇಕಾದ್ರೆ ಬಹುಶಃ ನನಗೆ ಒಂದು 5 ರಿಂದ 6 ವರ್ಷ ಬೇಕಾಗತ್ತೆ ಅಂತ ಡಾಕ್ಟರ್ ಹೇಳ್ತಾನೆ. ಅದೇ ಹುಡುಗ ಇಂಜಿನಿಯರ್ ಹತ್ರ ಹೋಗ್ತಾನೆ. ಆ ಇಂಜಿನಿಯರ್ ಹತ್ರ ಹೋಗಿ ಕೇಳಿದಾಗ ಅವನು ಹೇಳ್ತಾನೆ, ಸರ್ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು BMW ತೊಗೋಬೇಕಾದ್ರೆ ಎಷ್ಟು ವರ್ಷ ಟೈಮ್ ತೊಗೊಳುತ್ತೆ? ನನಗೆ ಒಂದು 3 ರಿಂದ 4 ವರ್ಷ ಬೇಕಾಗುತ್ತೆ ಅಂತ ಅವ ಹೇಳ್ತಾನೆ. ಇನ್ನು ಅದೇ ರೀತಿಯೇ ಇನ್ನೊಬ್ಬ ಮಾರವಾಡಿ ಹುಡುಗನ ಹತ್ರ ಹೋಗ್ತಾನೆ. ಅವನು ತುಂಬ ಚೆನ್ನಾಗಿ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ತುಂಬ ಅದ್ಭುತವಾಗಿರೋ ಬಿಸ್ನೆಸ್ ಮಾಡ್ತಿರ್ತಾನೆ. ಸರ್ ನೀವು ಮಾಡ್ತಾ ಇರ್ತಾರೆ, ನಿಮ್ದು ಬೇಕಾದಷ್ಟು ಬ್ರಾಂಚ್ಗಳೆಲ್ಲ ಇದಾವಲ್ಲ, ನಿಮ್ಮ ಲೆಕ್ಕಕ್ಕೆ ನೀವೇನಾದರೂ ಈಗ BMW ಕಾರ್ ತೊಗೋಬೇಕಂದ್ರೆ ಎಷ್ಟು ವರ್ಷ ನಮ್ಗೆ ಟೈಮ್ ಬೇಕಾಗ್ಬಿಟ್ಟು ಅಂತ ಹೇಳ್ತಾನೆ. ಇವನು ಅಂದ್ಕೊಂಡಿರ್ತಾನೆ ಬಹುಶಃ 6 ತಿಂಗಳು 1 ವರ್ಷ ಹೇಳ್ತಾನೆ ಅಂತ. ಇದೇ ಆ ಒಂದು ಮಾರವಾಡಿ ಹೇಳ್ತಾನೆ, ಅಪ್ಪ ನನಗೆ ಬಹುಶಃ ಒಂದು 10 ರಿಂದ 12 ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾನೆ. ಅಲ್ಲ ಸರ್, ನಿಮಗೆ ಅಷ್ಟು ವರ್ಷ ಬೇಕಾ? ಎಸ್, ಬೇಕು ನನಗೆ. ಯಾಕೆ ಅಷ್ಟು ವರ್ಷ? ನಾನು ತಗೊಳ್ತಾ ಇರೋದು BMW ಕಾರ್ ಅಲ್ಲ, ಆ BMW ಕಂಪನಿಯನ್ನೇ ಖರೀದಿ ಮಾಡ್ತಾ ಇರೋದು. ನಮ್ಮ ಆಲೋಚನೆ ಆಗಿರಬೇಕು. ಹಾಗೆ ಈಗ ಸಣ್ಣದಾಗ ಒಂದು ವಾಟರ್ ಬಾಟಲ್ ಮಾತಾಡೋಣ. ಇಲ್ಲಿ ಎಲ್ಲಾದರೂ ನಾವೊಂದು ಪೆಟ್ಟಿ ಶಾಪಲ್ಲಿ ಒಂದು ಅಂಗಡಿಯಲ್ಲಿ ತೆಗೆದುಕೊಳ್ತೀವಿ ಅಂತಂದ್ರೆ ಎಷ್ಟಿರ್ಬೋದು? ಒಂದು 10 ರೂಪೀಸ್, 20 ರೂಪೀಸ್ ಅಷ್ಟಿರ್ಬೋದು. ಇದೇ ವಾಟರ್ ಬಾಟಲನ್ನು ನೀವು ರೈಲ್ವೆ ಸ್ಟೇಷನ್ ಮಾರಿದ್ರೆ ಒಂದು 40 ರೂಪಾಯಿ 50 ರೂಪಾಯಿ ಸ್ವಲ್ಪ ಜಾಸ್ತಿ ಇರಬಹುದೇನೋ. ಇದೇ ವಾಟರ್ ಬಾಟಲ್ ಅನ್ನ ನೀವು ಏರ್ಪೋರ್ಟ್ ಅಲ್ಲಿ ಇಟ್ರೆ ಕಾಸ್ಟ್ಲಿ 100 ರೂಪೀಸ್ ಇರುತ್ತೆ. ಇಲ್ಲಿ ವಾಟರ್ ಒಂದೇ, ಇಲ್ಲಿ ಸ್ಥಾನಗಳ ಬದಲಾಗಿದೆ. ಅದೇನಾಗುತ್ತೆ ಅಂತಂದ್ರೆ ಆ ಲ್ಯಾವಿಶ್ ಅನ್ನೋದು ಅಲ್ಲಿ ಎನ್ಲಾರ್ಜ್ ಆಗಿದೆ, ದೊಡ್ಡ ಮಟ್ಟದಾಗಿದೆ. ಅಂದ್ರೆ ಇಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಅಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತಾರಗೊಂಡಿದೆ. ನಿಮ್ಮ ತಲೆಯಲ್ಲೂ ಅಷ್ಟೇನೆ ಅಂತಹದ್ದು ಪಾಸಿಟಿವ್ ದೊಡ್ಡ ಮಟ್ಟದಲ್ಲಿ ವಿಸ್ತಾರವಾಗಬೇಕು. ಒಟ್ಟಾರೆ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಟುಕೊಂಡು ಅದಕ್ಕಾಗಿ ಪ್ರತಿ ನಿಮಿಷ, ಪ್ರತಿ ಸೆಕೆಂಡು, ಪ್ರತಿ ದಿನ, ಪ್ರತಿ ಗಳಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇರಬೇಕು. ಏನು ಕೃಷಿ ಮಾಡ್ತಾ ಇದ್ದೀರೋ ಅದ್ರಲ್ಲಿ ನೀವು ಖುಷಿಯಿಂದ ಆ ಕೃಷಿನ ಮಾಡ್ತಾ ಇರಬೇಕು. ಆಗ ನೀವೊಂದು ಪರಮ ಸತ್ಯ ಕಂಡುಕೊಳ್ತೀರಿ. ನೀವು ಕೆಲಸನೂ ಮಾಡದೆ ಹೇಮಿಟ್ಕೊಂಡು ಹಾಗೇ ಲೇಜಾಗಿ ಬಿದ್ದಿದ್ರೆ ಎಲ್ಲಿ ಸಾಧ್ಯ ಆಗುತ್ತೆ? ಆ ಕನಸುಗಳನ್ನು ಸಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಇಲ್ಲಿ ಲಾ ಆಫ್ ಮನಿ ಏನು ಹೇಳುತ್ತೆ ಅಂತಂದರೆ, ಇಲ್ಲೊಂದು ಅಟ್ರಾಕ್ಷನ್ ಅನ್ನು ಏನು ತಂದು ಕೊಡುತ್ತೆ ಅಂತಂದರೆ, ನೀನು ಏನು ಮಾಡುತ್ತಾ ಇದೆಯಾ, ನಿನ್ನ ಆಲೋಚನೆಗಳು ಹೇಗಿದ್ದಾವೆ,
ಹಾಗೆ ನಿನ್ನ ಕನಸು ನನಸಾಗುವಂಥದ್ದು ಇರುತ್ತೆ. ಅದಕ್ಕಾಗಿ ಅಂತಹ ದೊಡ್ಡ ಮಟ್ಟದ ನಾವೇನಾದ್ರು ಇಟ್ಕೊಂಡಿದ್ದೀವಿ ಅಂತಂದರೆ ಪ್ರತಿನಿತ್ಯ ನೀನೇ ಪ್ರಶ್ನೆಗಳು ಹಾಕೋಬೇಕು. ನೀನೇನು ಇನ್ಯಾರನ್ನೂ ದೂಡಬೇಡ. ಯಾವುದೋ ಕಾರಣಕ್ಕೆ ಯಾವತ್ತೋ ಲಾಸ್ ಆಗಿತ್ತು ಅದನ್ನೂ ಪದೇ ಪದೇ ನೆನಪು ಮಾಡ್ಕೊಳ್ಬೇಡ. ಅದೇ ಮೈನ್ ನಮಗೆ ತೊಂದರೆ ಕಾಡೋದು. ನನಗೆ ಸಾಲ ಇದೆ ಅಂತ ಅಂದ್ಕೊಳ್ತಿಲ್ಲ, ಅದೇ ನಿನಗೆ ತಲೆನೋವು. ನಾನು ಎಷ್ಟು ಸಂಪಾದನೆ ಮಾಡಬೇಕು. ಇನ್ಯಾರು ಬರೆದಿಡ್ತಾರಲ್ಲ, ಇವತ್ತು ಮನೆ ಖರ್ಚು ಇಷ್ಟ ಆಯಿತು, ಬೇಳೆ ಇಷ್ಟ ಆಯಿತು, ಟೊಮೊಟೊ ಇಷ್ಟ ಆಯಿತು, ತರಕಾರಿ ಇಷ್ಟ ಆಯಿತು, ಇಷ್ಟೆಲ್ಲ ತಂದಿದ್ದೆಲ್ಲ ಲಿಸ್ಟ್ ಹಾಕ್ಕೊಂಡು ಆ ಲಿಸ್ಟ್ ಪ್ರಕಾರ ನೀವು ಖರ್ಚನ್ನು ಮಾತ್ರ ಬರೆದಿರ್ತಾ ಇದ್ದೀರಿ. ಅವರು ಬೇರೆ. ನೀನು ಎಷ್ಟು ಸಂಪಾದನೆ ಮಾಡಬೇಕು ನಾನು ಇವತ್ತು ಅನ್ನೋದನ್ನು ಬರೆದಿರಬೇಕು. ಬಟ್ ಅದು ಈ ತಿಂಗಳಲ್ಲಿ ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ನನ್ನ ಆದಾಯ ಇಷ್ಟಿರಬೇಕು, ನನ್ನ ಬಿಸ್ನೆಸ್ ಈ ತಿಂಗಳೆಲ್ಲ ನಾನು ಏನೂ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಇನ್ನು 60 ದಿನದಲ್ಲಿ, ಇನ್ನು 30 ದಿನದಲ್ಲಿ ಒಂದು ಟಾರ್ಗೆಟ್ ಇಟ್ಕೊಂಡಿರಲೇಬೇಕು. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರತಕ್ಕಂಥವನು ಪ್ರತಿ ಸೆಕೆಂಡ್ ಯೋಚನೆ ಮಾಡಲೇಬೇಕಾಗಿರತಕ್ಕಂತಹದ್ದು ನಿಮ್ಮಲ್ಲೊಂದು ಒಳಗಡೆ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಬೇಕು. ಇಂತಹದ್ದು ಅಂತೇಳಿ 6 ತಿಂಗಳು ಟೈಮ್ ತಗೊಳ್ಳಿ, ಪರವಾಗಿಲ್ಲ. 6 ತಿಂಗಳು ಟೈಮ್ ಇಟ್ಕೊಂಡ್ರು ಇವತ್ತಿಂದ ಕೃಷಿ ಸ್ಟಾರ್ಟ್ ಆಗಬೇಕು ನಿಮ್ಮದು. ಇಂತಹದ್ದು ಸ್ಟಾರ್ಟ್ ಆದರೆ ಮಾತ್ರ ಸಾಧ್ಯ. ಆವಾಗ ನಿಮಗೆ ನೀವು ಮಾಡ್ಕೊಳ್ತಕ್ಕಂಥದ್ದು ಜಾತಕದ ಪರಿಹಾರಗಳಾಗಿರಬಹುದು, ನೀವು ಮಾಡ್ಕೊಳ್ತಾ ಒಂದು ಯಜ್ಞ ಯಾಗಾದಿಗಳಾಗಿರಬಹುದು, ಅಥವಾ ಅದರ ಜೊತೆಗೆ ನೀವು ಹೋಗ್ತಾ ತೀರ್ಥಕ್ಷೇತ್ರ ಆಗಿರ್ಬೋದು, ನಿಮಗೆ ಸಪೋರ್ಟ್ ಕೊಡ್ತವೆ. ನಿಮಗೆ 99% ನಿಮ್ಮ ಎಫೋರ್ಟ್ ಏನಿದೆ ಅಂತಂದರೆ ಇನ್ನು 1% ಇತ್ತಲ್ಲ, ಅದಿಲ್ಲದ ಸಾಧ್ಯವೇ ಇಲ್ಲ. ಅದೇ ಭಗವದ್ ಅನುಗ್ರಹ. ಆವಾಗ ನಿಮಗೆ ಆ ಪ್ರೇಯರ್ ಕೆಲಸ ಮಾಡುತ್ತೆ. ಯಾರಾದರೂ ಈ ಬಿಸ್ನೆಸ್ ಮಾಡ್ತಕ್ಕಂಥವರು ಎಲ್ಲಾದರೂ ಸೋತಿದ್ರೆ ಒಂದು ಕಡೆ ಕೂತುಕೊಂಡು ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಅಥವಾ ನಾರಾಯಣ ದೇವಸ್ಥಾನ ಆಗಿರ್ಬೋದು, ನಾನು ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಗುರುಗಳೇ ಅನ್ನೋರು ಆ ಗರ್ಭಗುಡಿ ಹಿಂದ್ಗಡೆ ನೀವೇನು ಪ್ರದಕ್ಷಿಣೆ ಮಾಡ್ತಾ ಇದ್ದಲ್ಲ ಅದರ ಹಿಂದ್ಗಡೆ ಕುಳಿತುಕೊಂಡ್ಬಿಡ್ತಕ್ಕಂಥದ್ದು. ಕುಳಿತುಕೊಂಡು ನಿಮ್ಮ ಹತ್ರ ಹಣ ಎಷ್ಟಿದೆಯೋ ಅದನ್ನು ತೆಗೆಯೋದು, ಲೆಕ್ಕಾಚಾರ ಮಾಡೋದು, ಕೌಂಟ್ ಮಾಡೋದು, ಜೋಬಲ್ಲಿ ಇಟ್ಕೊಳ್ಳೋದು. ನನಗೆ ಮತ್ತೆ 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 ಈ ಹಣ ನಾನು ಕೌಂಟ್ ಮಾಡೋನಾಗ್ಬೇಕು ನಾನು ಅಂತ ಹೇಳಿ ಮಾಡ್ಕೊಳ್ಳೋದು. ಒಂದು ದಿನ ನೀವು ಯಾವತ್ತು ಮೊದಲು ಹೋದ್ರೋ ಗೊತ್ತಿಲ್ಲ, ಆ ದಿನ ಓರಾ ಟೈಮ್ ಚೆಕ್ ಮಾಡ್ಕೊಳ್ಳೋದು. ನಾವು ಓರಾ ಟೈಮ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಆ ಸಮಯ ನೆನಪಿಟ್ಕೊಳ್ಳಿ, ಅದೇ ಟೈಮಿಗೆ ಮತ್ತು ಅದೇ ವಾರ ಹೋಗುವಂಥದ್ದು. ಈ ರೀತಿ 11 ವಾರಗಳೇನಾದರೂ ಹೋದರೆ ನಿಮ್ಮನ್ನು ನೀವು ಬದಲಾಯಿಸಿಕೊಂಡಾಗೆ ಬರೆದಿಟ್ಕೊಳ್ಳಿ. ಇಷ್ಟು ದಿವಸ ನೀವು ಹುಡುಕೊಂಡೋದ್ರಲ್ಲ ಹಣ ನಿಮ್ಮನ್ನು ಹುಡುಕಿ ಬರುತ್ತೆ, ಬರೆದಿಟ್ಕೊಳ್ಳಿ. ಇದು ಹಣಕ್ಕಿರ್ತಕ್ಕಂತಹ ಮಹತ್ವ, ಇದು ಹಣಕ್ಕಿರ್ತಕ್ಕಂಥ ಶಕ್ತಿ, ಇದು ಹಣಕ್ಕಿರ್ತಕ್ಕಂಥ ವಶಿತ್ವ. ಹಾಗೆ ನಿಮ್ಮನ್ನು ಅಟ್ರಾಕ್ಟ್ ಅದು ಮಾಡುತ್ತೆ. ಅದಕ್ಕೆ ಅಷ್ಟೇ ಗೌರವ ಕೊಡಬೇಕು, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಕಾಲಕ್ಕೆ ನಿಮ್ಮ ಮಕ್ಕಳನ್ನ ಹೇಗೆ ನೀವು ಮುದ್ದಾಡ್ತೀರೋ ಹಾಗೆ ಅದನ್ನು ಮುದ್ದು ಮಾಡಿ ಇಟ್ಕೊಳ್ತಕ್ಕಂತಹದ್ದು. ಜೊತೆಗೆ ಯಾರಿಗಾದ್ರೂ ಕೊಡಬೇಕಾದ್ರೂ ಕೂಡ ನೀವು ಹೇಗೆ ಯೋಚನೆ ಮಾಡ್ತೀರ, ಖುಷಿಯಿಂದ ಕೊಡ್ತಕ್ಕಂಥದ್ದು, ಖುಷಿಯಿಂದ ಪಡ್ಕೊಳ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ, ಅದು ನಿಮ್ಮ ಹಿಂದೆ ಬರುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಈ ಬಡವರಾಗಿಯೇ ಉಳಿಯೋದು ಬೇಡ, ಶ್ರೀಮಂತರ ಆಗಬೇಕು ಅಂತಂದ್ರೆ ನಮ್ಮ ಯೋಚನೆ ಆಲೋಚನೆ ಹೇಗಿರಬೇಕು ಅಂತ ಆ ಕಾರ್ನ ಒಂದು ಉದಾಹರಣೆ ಬಹಳ ಅದ್ಭುತವಾಗಿ ಕೊಟ್ರಿ ಅಂತ ಹೇಳ್ಬೋದು. ಜೊತೆಗೆ ವಾಟರ್ ಬಾಟಲ್ಲು ಅದು ಎಲ್ರಿಗೂ ಅನುಭವ ಆಗಿರುತ್ತೆ ಅಂತ ಹೇಳ್ಬೋದು. ಒಂದು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಒಂದು ಬೇಕರಿನಲ್ಲಿ ತಗೊಂಡಾಗ ಅಥವಾ ಏರ್ಪೋರ್ಟಲ್ಲಿ ತಗೊಂಡಾಗ ಎಷ್ಟು ವ್ಯತ್ಯಾಸಗಳಿರುತ್ತೆ. ಅದಷ್ಟೇ ಅಲ್ಲದೆ ನಾವು ದೇವಿ ದೇವಸ್ಥಾನಕ್ಕೆ ಹೋಗಿ 11 ವಾರಗಳು ಹೇಗೆ ನಾವು ದುಡ್ಡಿನ ಒಂದು ಎಣಿಕೆಯನ್ನು ಮಾಡಬೇಕಾಗತ್ತೆ ಗರ್ಭಗುಡಿ ಹಿಂಭಾಗದಲ್ಲಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ವಿಚಾರ, ಒಂದಕ್ಕಿಂತ ಒಂದು ಅಂತಾನೆ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಚಾರ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.